ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನೆ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನಾವು ಇವತ್ತಿನ ವಿಶೇಷ ಎಪಿಸೋಡ್ನಲ್ಲಿ ಕೇವಲ 1,000 ರೂಪಾಯಿ ವಾರ್ಷಿಕ ಪ್ರೀಮಿಯಂ ವೆಚ್ಚದಲ್ಲಿ ಒಂದು ಅದ್ಭುತವಾದಂತಹ ಇನ್ಶೂರೆನ್ಸನ್ನು ಪಡೆಯುವುದು ಹೇಗೆ, ಅಪಘಾತ ವಿಮೆ ಸುಮಾರು 20 ಲಕ್ಷ ಕವರೇಜನ್ನು ಕೇವಲ 1,000 ರೂಪಾಯಿಗಳ ಅಲ್ಪ ಮೊತ್ತದಲ್ಲಿ, ಅಲ್ಪ ಮೊತ್ತ ನಾನು 1,000 ರೂಪಾಯಿನ ಅಲ್ಪ ಮೊತ್ತ ಅಂತ ಹೇಳ್ತಾ ಇಲ್ಲ, ಬಟ್ ನಮಗೆ ಅದರಲ್ಲಿ ಸಿಗುವಂತಹ ಬೆನಿಫಿಟ್ ಬಗ್ಗೆ ನೋಡೋದಿದ್ರೆ ಕಡಿಮೆ ವೆಚ್ಚದಲ್ಲಿ ಸಿಗುವಂತಹ ಈ ಅಪಘಾತ ವಿಮೆಯ ಬಗ್ಗೆ ಸಾಕಷ್ಟು ಉಪಯುಕ್ತವಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು BN ಭರತ್ ಅವರಿದ್ದಾರೆ. ಹಣಕಾಸು ತಜ್ಞರಾದ BN ಭರತ್ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಭರತ್ ಸರ್. ನಮಸ್ಕಾರ. ಅಂದಹಾಗೆ ಇವತ್ತಿನ ಎಪಿಸೋಡ್ ನಾವು ಕೇವಲ 1,000 ರೂಪಾಯಿಗಳ ಪ್ರೀಮಿಯಂ ವೆಚ್ಚದಲ್ಲಿ ಸುಮಾರು 20 ಲಕ್ಷ ತನಕ ಅಪಘಾತ ವಿಮೆಯನ್ನು ಪಡೆಯೋದು ಹೇಗೆ, ಇದರ ಬೆನಿಫಿಟ್ ಏನು, ಹೇಗೆ ಇದನ್ನು ಪಡಿಬೇಕು ಇತ್ಯಾದಿ ವಿವರಗಳನ್ನು ತಮ್ಮಿಂದ ತಿಳ್ಕೊಳ್ಬೇಕನ್ನೋಂಥ ಒಂದು ಅಪೇಕ್ಷೆಯಿಂದ ಏನು ಹೇಳ್ತೀರಿ ಈ ಇನ್ಶೂರೆನ್ಸ್ ಕವರ್ ಬಗ್ಗೆ ಅಂತ? ಖಂಡಿತ. ಮೊದಲನೇದಾಗಿ ಈ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತಿದೆ, ಅಂದರೆ PMSBY ಅಂತ. ಇದಕ್ಕೆ ಇರುವಂಥ ಪ್ರೀಮಿಯಮ್ಮು ವಾರ್ಷಿಕ ಬರೀ 20 ರೂಪಾಯಿ. 20 ರೂಪಾಯಿ. ಅಪಘಾತದಿಂದ ಯಾವುದಾದ್ರೂ ವ್ಯಕ್ತಿ ಖಾತೆದಾರ ಮರಣ ಹೊಂದಿದರೆ ನಾಮಿನಿಗೆ, ಅಂದರೆ ನಾಮನಿರ್ದೇಶಿತ ವ್ಯಕ್ತಿಗೆ 2 ಲಕ್ಷದವರೆಗೆ ವಿಮೆ ಸಿಗುತ್ತೆ. ಇದು ಸರ್ಕಾರದ ಯೋಜನೆ. ಇದನ್ನು ಬ್ಯಾಂಕ್ಗಳಲ್ಲಿ, ಅಂಚೆ ಕಚೇರಿಗಳಲ್ಲಿ ಪಡ್ಕೊಳ್ಬೋದು. ಕೇವಲ 20 ರೂಪಾಯಿಗೆ 2 ಲಕ್ಷ ರೂಪಾಯಿ ಅಪಘಾತ ವಿಮೆಯ ಮೊತ್ತ ಸಿಗುತ್ತೆ. 2 ಲಕ್ಷ ರೂಪಾಯಿ. 2 ಲಕ್ಷ ರೂಪಾಯಿ. ಇಲ್ಲಿ ಅಪಘಾತ ಅಂತ ಹೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ಬಹುಶಃ ವಾಹನಗಳ ಡಿಕ್ಕಿಯಾಗುವುದು ಅಂತ, ಅಪಘಾತ ಅಂದರೆ ಸಾಮಾನ್ಯವಾಗಿ ಆ ರೀತಿ ನಾವು ತಿಳ್ಕೊಳ್ತೀವಿ. ಅದಲ್ಲದೆ ವಾಹನದಿಂದಾಗಿ ಆಗುವ ಮರಣ ಅಲ್ಲದೆ ಬೇರೆ ಏನಾದರೂ, ಉದಾಹರಣೆ ಮರದಿಂದ ಯಾರೋ ಬಿದ್ದಿರ್ತಾರೆ, ಅಥವಾ ಎಷ್ಟೋ ಕಡೆ ನಾವು ನೋಡಿರ್ತೀವಿ ಕಟ್ಟಡ ಕಟ್ಟುವಾಗ ಕೆಳಗೆ ಬಿದ್ದು ಅಥವಾ ಕಟ್ಟಡ ಕುಸಿದು ಜನರ ಮರಣ ಹೊಂದುತ್ತಾರೆ. ಅಂತಹ ಸಂದರ್ಭಗಳಲ್ಲಿ ಕೂಡ ಈ ರೀತಿಯ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅಥವಾ ಈ ಅಪಘಾತ ವಿಮೆ ಅಂತ ಹೇಳೋದು ಸಿಗುತ್ತೆ. ಇದು ಪ್ರೀಮಿಯಮ್ ಬಹಳ ಕಡಿಮೆ ಇದೆ, ಸರ್ಕಾರದ ಯೋಜನೆ. ಇನ್ನೂ ಒಂದು ಸರ್ಕಾರದ ಯೋಜನೆ ಇದೆ, ಅದನ್ನು PMJJBY ಅಂತ ಹೇಳ್ತಾರೆ, ಅಂದರೆ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ. ಇದರಲ್ಲಿ ಯಾವುದೇ ಕಾರಣಕ್ಕೆ ವ್ಯಕ್ತಿ ಮರಣ ಹೊಂದಿದೆ, ಯಾವುದೇ ಕಾರಣ, ಅಪಘಾತ ಅಂತಲ್ಲ, ಸ್ವಾಭಾವಿಕ ಮರಣ ಹೊಂದಿದರೂ ಕೂಡ ಆ ವ್ಯಕ್ತಿಯ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಸಿಗುತ್ತೆ. ಇಲ್ಲಿ ವಾರ್ಷಿಕ ಪ್ರೀಮಿಯಂ ಇರೋದು ಬರೀ 436 ರೂಪಾಯಿ. ಇದನ್ನು ಕೂಡ ಯಾವುದೇ ವ್ಯಕ್ತಿಗಳು ಅವರಿಗೆ ಆಸಕ್ತಿ ಇದ್ದರೆ ಬ್ಯಾಂಕಿಗೆ ಅಥವಾ ಅಂಚೆ ಕಚೇರಿಗೆ ಹೋಗಿ ಪಡ್ಕೊಳ್ಬೋದು. ಯಾವುದೇ ಕಾರಣ ಅಂದರೆ ಯಾವುದಕ್ಕೆಲ್ಲ ಒಂದು ಉದಾಹರಣೆ ಹೇಳ್ಬೋದಾ? ಈ ವ್ಯಕ್ತಿಗೆ ಅವರಿಗೆ ಅನಾರೋಗ್ಯ ಆಯಿತು, ಅಥವಾ ಈ ಆತ್ಮಹತ್ಯೆಯ ಪ್ರಕರಣಗಳಲ್ಲಿ, ಎಲ್ಲ ವಿಮೆಗಳು ಹಾಗೆ, ಆತ್ಮಹತ್ಯೆ ಪ್ರಕರಣಗಳಲ್ಲಿ ವಿಮಾ ಮೊತ್ತ ಸಿಗುವುದಿಲ್ಲ. ಬೇರೆ ಅಪಘಾತವಾಗಿರ್ಬೋದು, ಅಥವಾ ಅನಾರೋಗ್ಯ ಆಯಿತು, ಅಥವಾ ಬೇರೆ ಯಾವುದೋ ಕಾರಣಗಳೇ ಅವರು ಮೃತ್ಯು ಹೊಂದಿದರೆ ಅಂಥ ಸಂದರ್ಭದಲ್ಲಿ 2 ಲಕ್ಷ ರೂಪಾಯಿ ಮನೆಯವರಿಗೆ ಸಿಗುತ್ತೆ. ಅಥವಾ ಕೆಲವು ಸಂದರ್ಭದಲ್ಲಿ ಈ ಖಾತೆದಾರನಿಗೆ ಶಾಶ್ವತ ಅಂಗವೈಕಲ್ಯ ಆಯಿತು, ಅಂಥ ಸಂದರ್ಭದಲ್ಲಿ ಕೂಡ 2 ಲಕ್ಷ ಸಿಗುತ್ತೆ. ಇದು ಅಪಘಾತ ವಿಮೆಯಲ್ಲಿ. ಅಥವಾ ಭಾಗಶಃ ಅಂಗವೈಕಲ್ಯ ಆದರೆ ಆಗ 1 ಲಕ್ಷ ರೂಪಾಯಿವರೆಗೆ ಸಿಗುತ್ತೆ. ಇದು ಸರ್ಕಾರದ ಯೋಜನೆಗಳು. ಇದೇ ರೀತಿ ನೀವು ಹೇಳಿದಾಗೆ 1,000 ರೂಪಾಯಿ ವಾರ್ಷಿಕ ಪ್ರೀಮಿಯಮಿಗೆ 20 ಲಕ್ಷ ರೂಪಾಯಿ ವಿಮಾ ಮೊತ್ತ ಸಿಗುತ್ತೆ ಅಂತ ಹೇಳಿಕೊಂಡು, ಹೌದು, ಇದು ಕೂಡ ಹೌದು. ಕೆಲವೆಲ್ಲ ಬ್ಯಾಂಕುಗಳಲ್ಲಿ ಬೇರೆ ಬೇರೆ ರೀತಿಯ ಖಾತೆ ತೆರೆದ ಮೇಲೆ ಅವರು ಈ ರೀತಿಯ ಬೇರೆ ಬೇರೆ ವಿಮೆಯನ್ನು ಅವರು ಆಪ್ಟ್ ಮಾಡ್ಕೊಳ್ಬೋದು. ಓಕೆ, 100 ರೂಪಾಯಿ ಇರ್ಬೋದು, ಅಥವಾ 500 ರೂಪಾಯಿ ಇರ್ಬೋದು, ಅಥವಾ 1,000 ರೂಪಾಯಿ ಇರ್ಬೋದು. ಉದಾಹರಣೆಗೆ 1,000 ರೂಪಾಯಿಯ ಪ್ರೀಮಿಯಂ, ವರ್ಷದ ಪ್ರೀಮಿಯಮನ್ನು ಆಯ್ಕೆ ಮಾಡಿದರೆ ಆ ವ್ಯಕ್ತಿ ಯಾವುದೇ ಕಾರಣದಿಂದ, ಅಂದರೆ ಅಪಘಾತದಿಂದಾಗಿ ಆ ವ್ಯಕ್ತಿಯ ಮರಣ ಹೊಂದಿದರೆ ಮನೆಯವರಿಗೆ, ಕುಟುಂಬದವರಿಗೆ 20 ಲಕ್ಷ ರೂಪಾಯಿಯಷ್ಟು ಸಿಗುತ್ತೆ. ಇದು ಅಪಘಾತ ವಿಮೆ. ಮತ್ತು ಪುನಃ ಅಪಘಾತ ಅಂತ ಹೇಳಿದರೆ ಯಾವುದೇ ರೀತಿಯ ಅಪಘಾತ ಆಗಿರ್ಬೋದು, ಮರದಿಂದ ಬಿದ್ದಿರ್ಬೋದು, ಅಥವಾ ಸಿಡಿಲು ಬಡಿದಿರ್ಬೋದು, ಅಥವಾ ಪ್ರವಾಹ ಬಂದಿರ್ಬೋದು, ಅಥವಾ ಭೂಕುಸಿತ ಆಗಿರ್ಬೋದು, ಯಾವುದೇ ಕಾರಣ ಆಗಲಿ ಅಂಥ ಸಂದರ್ಭದಲ್ಲಿ ವ್ಯಕ್ತಿ ಮರಣ ಹೊಂದಿದರೆ ಮನೆಯವರಿಗೆ 20 ಲಕ್ಷ ಸಿಗುತ್ತೆ. ಇದನ್ನೇ ಮುಂದುವರಿಸಿ ಹೇಳಿದರೆ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಬೇರೆ ಬೇರೆ ಯೋಜನೆಗಳು ಇರುತ್ತವೆ. ಉದಾಹರಣೆಗೆ 2,000 ರೂಪಾಯಿ ವರ್ಷಕ್ಕೆ ಕಟ್ಟಿದರೆ 40 ಲಕ್ಷ ರೂಪಾಯಿ ಕೂಡ ಸಿಗುವಂಥ ಯೋಜನೆಗಳಿದೆ. 2,000 ರೂಪಾಯಿ ಕಟ್ಟಿದರೆ 40 ಲಕ್ಷ ರೂಪಾಯಿ. ಇಲ್ಲಿ ಮೊತ್ತ ಹಾಗೆ 1,000 ರೂಪಾಯಿ ಅಥವಾ 2,000 ರೂಪಾಯಿ ಅಂದ ಕೂಡಲೇ ಕೆಲವರಿಗೆ ಬಹುಶಃ ಅನ್ನಿಸ್ಬೋದು, ಇದು ಮೊತ್ತ ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳಿಕೊಂಡು. ಅದನ್ನು ನಾವು ಯಾವ ರೀತಿ ತಿಳ್ಕೊಳ್ಬೇಕು ಅಂದರೆ, ಉದಾಹರಣೆ 1,000 ಅಥವಾ 2,000 ದಿವಸಕ್ಕೊಂದು 2 ರೂಪಾಯಿ ಅಥವಾ 3 ರೂಪಾಯಿ ಅಥವಾ 4 ರೂಪಾಯಿ, ಖಂಡಿತ ಇದು ಅಷ್ಟ ದೊಡ್ಡ ಮೊತ್ತ ಅಲ್ಲ. ನಾವು ದಿನ ಎಲ್ಲೋ ಹೋಗಿ ಒಂದು ಚಹಾ ಕುಡಿತೀವಿ ಅಂತ ಸಂದರ್ಭದಲ್ಲಿ 10 ರೂಪಾಯಿ ಖರ್ಚು ಮಾಡಿದ್ರು ಕೂಡ ನೀವು ವರ್ಷಕ್ಕೆ 3,500 ರೂಪಾಯಿ ಆಯಿತು. ಕರೆಕ್ಟ್. ಅದೆಲ್ಲ ನೋಡಿದರೆ ಈ 1,000 ಅಥವಾ 2,000 ರೂಪಾಯಿ ಖಂಡಿತ ಹೆಚ್ಚಿನ ಮೊತ್ತ ಅಲ್ಲ. ಈ ಥರದ್ದು ಜನರಿಗೆ, ಎಷ್ಟೋ ಜನರಿಗೆ ಇದರ ಬಗ್ಗೆ ಅವರಿಗೆ
ಯಾರು ಹೇಳಿರೋದಿಲ್ಲ ಸರಿಯಾಗಿ ರೀತಿಯಲ್ಲಿ. ಈ ಬಗ್ಗೆ ಅವರಿಗೆ ಅಷ್ಟು ಜ್ಞಾನ ಇದ್ದಿರೋದಿಲ್ಲ. ಇಲ್ಲ, ಖಂಡಿತವಾಗಿಯೂ ಅರಿವಿನ ಕೊರತೆ ಇರುತ್ತೆ, ಅವರಿಗೆ ವಿಚಾರನೇ ತಲುಪಿರಲ್ಲ ಈ ಥರ ವಿಚಾರಗಳು ಸಾಕಷ್ಟು ಸಂದರ್ಭಗಳಲ್ಲಿ. ಇದಕ್ಕಾಗಿ ಸಂಬಂಧಪಟ್ಟ ಬ್ಯಾಂಕಿಗೆ ಹೋಗಿ ಈ ಬಗ್ಗೆ ವಿಚಾರಿಸ್ಬೋದು. ಅವರಿಗೆ ಬೇಕಾದಂಥ ಅರ್ಜಿಯನ್ನು ತಗೊಂಡು ಈ ಯೋಜನೆಗಳಿಗೆ ಸೇರಿಕೊಳ್ಳಬಹುದು. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂತ ಹೇಳಿದ್ರೆ, ಈ ರೀತಿಯ ಅಪಘಾತ ವಿಮೆ ಅಥವಾ ಈ ಬೇರೆ ವಿಮೆಗಳು ಇರುತ್ತಲ್ಲ, ಈ ವಿಮೆಗಳಲ್ಲಿ ನಾವು ಕಟ್ಟಿದಂಥ ದುಡ್ಡು ವಾಪಸ್ ಸಿಗೋದಿಲ್ಲ. ಈ ವಾಹನ ವಿಮೆ ನಾವು ಮಾಡ್ತೀವಲ್ಲ, ಅದೇ ರೀತಿಯಲ್ಲಿ ವಾಹನ ವಿಮೆ ಮಾಡಿದರೆ ವಾಹನಕ್ಕೆ ಏನಾದ್ರು ಅಪಘಾತ ಆದರೆ ಮಾತ್ರ ದುಡ್ಡು ಸಿಗುತ್ತೆ. ಅದೇ ರೀತಿ ಇಲ್ಲೂ ಅಷ್ಟೇ, ವ್ಯಕ್ತಿ ಮರಣ ಹೊಂದಿದರೆ ಮಾತ್ರ ಮನೆಯವರಿಗೆ ದುಡ್ಡು ಸಿಗುತ್ತೆ. ಇದನ್ನು ಗಮನದಲ್ಲಿಟ್ಟುಕೊಳ್ಳೋದು ಒಳ್ಳೆಯದು. ಅಂದರೆ ಇದು ಕೇವಲ 1,000 ರೂಪಾಯಿ ಅಥವಾ 3,000 ರೂಪಾಯಿ ತನಕ ಖರ್ಚು ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡೋದಕ್ಕಿಂತ ಅಕಸ್ಮಾತ್ ಏನಾದರೂ ಆದರೆ ಈ ಥರ ಒಂದು ಅವಘಡಗಳು ಹೇಳೋಕ್ಕಾಗಲ್ಲ. ಈಗಿನ ಸಂದರ್ಭ ಅದೇ ರೀತಿ ಇದೆ. ಮನೆಯಿಂದ ಹೊರಗೋದ್ರು ಬರ್ತಾರೋ ಇಲ್ವಾ ಅಂತ ಒಂದು ಇದಿರುತ್ತೆ. ಹಾಗಾಗಿ ಆ ಒಂದು ವಿಪತ್ತನ್ನು ಅಕಸ್ಮಾತ್ ಆದರೆ ಆಗೋದು ಬೇಡ ಅಂತ ನಾವು ಹೇಳ್ತಾ ಇದ್ದೇವೆ. ಆದರೆ ಆ ಸಂದರ್ಭದಲ್ಲಿ ಕುಟುಂಬದ ಒಂದು ಆರ್ಥಿಕ ಭದ್ರತೆಗೆ ಇದು ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಈ ನಮ್ಮ ಆತ್ಮೀಯರನ್ನು ಕಳಕೊಂಡ ನೋವು ಅದು ಯಾವಾಗಲೂ ಇದ್ದೇ ಇರುತ್ತೆ. ಆದರೆ ಅಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ಏನಾಗುತ್ತಂತೆ, ಆ ಮರಣ ಹೊಂದಿದ ವ್ಯಕ್ತಿ ಕುಟುಂಬದ ಆಧಾರ ಸ್ತಂಭ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ನೋವು ಇನ್ನಷ್ಟು ಹೆಚ್ಚಾಗುತ್ತೆ. ಮುಂದಿನ ಜೀವನ ಏನು ಮಾಡೋದು ಅಂತ ಹೇಳೋ ಪ್ರಶ್ನೆ ಬರುತ್ತೆ. ಕರೆಕ್ಟ್. ಹಾಗಾಗಿ ಈ ರೀತಿಯ ವಿಮೆಯನ್ನು ಪಡ್ಕೊಳ್ಳೋದು ಖಂಡಿತ ಒಳ್ಳೆಯದು. ಅಂದರೆ ಈಗ ಒಬ್ಬ ವ್ಯಕ್ತಿ SBI ಇರ್ಬೋದು ಅಥವಾ ಸಾರ್ವಜನಿಕ ಬ್ಯಾಂಕಲ್ಲಿ ಹೋಗಿ ಒಂದು ಅಕೌಂಟ್ ಓಪನ್ ಮಾಡುವ ಸಂದರ್ಭದಲ್ಲಿ ನನಗೆ ಈ ಥರ 1,000 ರೂಪಾಯಿದು ಈ ಥರ ಒಂದು ಇನ್ಶೂರೆನ್ಸ್ ಬೇಕು, ಅಪಘಾತ ವಿಮೆ ರಕ್ಷಣೆ ಬೇಕು ಅಂತ ಹೇಳಿದ್ರೆ ಅವ್ರು ಕೊಡ್ತಾರೆ ಅಲ್ಲಿ. ಸೊ ಅದಕ್ಕೆ 20 ಲಕ್ಷ ರೂಪಾಯಿ ವಾರ್ಷಿಕ ಕವರೇಜ್ ಸಿಗುತ್ತೆ. ಇನ್ ಕೇಸ್ ಇಂಥ ಸಂದರ್ಭದಲ್ಲಿ 2,000 ರೂಪಾಯಿ ಕಟ್ಟಿದ್ರೆ 40 ಲಕ್ಷದ ವಿಮೆ ಕವರೇಜ್ ಕೂಡ ಆ ವ್ಯಕ್ತಿಗೆ ಸಿಗುತ್ತೆ. ಇದರಲ್ಲಿ ಹೇಗೆ ಅಂತ ಹೇಳಿದ್ರೆ, ಸಾರ್ವಜನಿಕ ಬ್ಯಾಂಕು ಅಲ್ಲದೆ ಖಾಸಗಿ ಬ್ಯಾಂಕ್ಗಳು, ಎಲ್ಲ ಬ್ಯಾಂಕ್ಗಳಲ್ಲಿ ಈ ರೀತಿಯ ಒಂದು ಅಪಘಾತ ವಿಮೆಯ ಯೋಜನೆ ಇರುತ್ತೆ. ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಬೇರೆ ಬೇರೆ ವಿಮಾ ಮೊತ್ತಗಳಿರುತ್ತೆ, ಅದಕ್ಕಿರುವ ಪ್ರೀಮಿಯಂ ಕೂಡ ಬೇರೆ ಬೇರೆ ಇರುತ್ತೆ. ಸಂಬಂಧಪಟ್ಟ ಬ್ಯಾಂಕ್ ಶಾಖೆಗೆ ಭೇಟಿ ನೋಡಿ ಈ ಬಗ್ಗೆ ವಿವರಗಳನ್ನು ಪಡ್ಕೊಂಡು ಸೇರೋದು ಬಹಳ ಒಳ್ಳೆಯದು. ಎಷ್ಟೋ ಜನರಿಗೆ ನೀವು ಕೂಡ ಹೇಳಿದಾಗೆ ಅವರಿಗೆ ಅರಿವಿನ ಕೊರತೆ ಇರುತ್ತೆ. ಹಾಗಾಗಿ ಇಂಥ ವಿಮೆಯನ್ನು ಪಡ್ಕೊಳ್ಳೋದು ಖಂಡಿತ ಒಳ್ಳೆಯದು. ಈಗ ಆಲ್ರೆಡಿ ಅಕೌಂಟ್ ಓಪನ್ ಮಾಡಿದವರು ಇದಕ್ಕೆ ಆಪ್ಟ್ ಮಾಡ್ಬೋದಾ ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ ಅಂದರೆ, ಏಜ್ ಲಿಮಿಟ್ ಏನಾದರೂ ಇದೆಯಾ? ಹೌದು. ಈ ಅಪಘಾತ ವಿಮೆಗೆ ಸಾಮಾನ್ಯವಾಗಿ 18 ವರ್ಷದಿಂದ 70 ವರ್ಷದವರೆಗೆ, ಅಂದರೆ ಈಗಾಗಲೇ ಅಕೌಂಟ್ ಮೊದಲೇ ಮೈನರ್ ಅಕೌಂಟ್ ಅಂದರೆ ಅಪ್ರಾಪ್ತ ವಯಸ್ಕರ ಅಕೌಂಟ್ ಇದ್ದರೆ ಅವರು 18 ವರ್ಷ ಆದಮೇಲೆ ಅದಕ್ಕೆ ಸೇರಿಕೊಳ್ಬೋದು. 70 ವರ್ಷದವರೆಗೆ ಅವರು ಈ ರೀತಿಯ ವಿಮಾ ಯೋಜನೆಗಳಿಗೆ ಸೇರಿಕೊಳ್ಬೋದು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ಒಬ್ಬ ವ್ಯಕ್ತಿಗೆ ಇವಾಗ 60 ವರ್ಷ ಆಗಿದೆ, ಆ ವ್ಯಕ್ತಿ ಕೂಡ ಈ ಒಂದು ಇನ್ಶೂರೆನ್ಸ್ ಇದು ಪಡಿಬಹುದಾ? ಹೌದು, ಖಂಡಿತ ಸೇರ್ಬೋದು. ಓಕೆ, 70 ವರ್ಷ ಮ್ಯಾಕ್ಸಿಮಮ್ ಲಿಮಿಟ್. ಹೌದು. ಓಕೆ. ಸೊ ಇದಕ್ಕೆ ಬೇರೆ ಏನಾದರೂ ದಾಖಲೆಗಳು ಬೇಕಾಗುತ್ತಾ? ಇದರ ಕ್ಲೈಮ್ ಪ್ರೊಸೀಜರ್ ಸಾಮಾನ್ಯವಾಗಿ ಹೇಗಿರುತ್ತೆ? ಈ ದಾಖಲೆ ಅಂತ ಹೇಳಿದ್ರೆ ಅಕೌಂಟ್ ಒಂದು ಬ್ಯಾಂಕಲ್ಲೇ ಇದ್ದೇ ಇರುತ್ತೆ. ಅರ್ಜಿಯನ್ನು ಕೊಡಬೇಕು, ಅಲ್ಲಿ KYC ಆಗೇ ಆಗಿರುತ್ತೆ ಅಷ್ಟೇ. ಅದೆಲ್ಲ ಇದ್ದೇ ಇರುತ್ತೆ. ಆಮೇಲೆ ಅಪಘಾತ ಆಗಿ ವಿಮೆಯನ್ನು ಕ್ಲೈಮ್ ಮಾಡುವ ಸಂದರ್ಭದಲ್ಲಿ ಅಂಥ ಸಂದರ್ಭದಲ್ಲಿ ಅದಕ್ಕೆ ಪ್ರೂಫ್ ಬೇಕಾಗುತ್ತೆ. ಅಂದರೆ ಅಪಘಾತದಿಂದ ಅವರು ಮರಣ ಹೊಂದಿದ್ದು ಹೌದು ಅಂತ ಹೇಳೋದಕ್ಕೆ ಏನಾದರೂ ಪ್ರೂಫ್ ಬೇಕಲ್ಲ. ಸಾಮಾನ್ಯವಾಗಿ ಅಪಘಾತದಲ್ಲಿ ವ್ಯಕ್ತಿ ಮರಣ ಹೊಂದಿದರೆ ಸಮೀಪದ ಪೊಲೀಸ್ ಠಾಣೆಯಲ್ಲಿ ಅಲ್ಲಿ FIR ಅಂದರೆ ಪ್ರಥಮ ಮಾಹಿತಿ ವರದಿ ಇದು ಲಾಜ್ ಆಗಿರ್ತದೆ. ಆ ರೀತಿಯಲ್ಲಿ ಅದನ್ನು ಕ್ರಾಸ್ ವೆರಿಫಿಕೇಶನ್ ಮಾಡಿಕೊಂಡು ಕ್ಲೇಮನ್ನು ಆನರ್ ಮಾಡ್ತಾರೆ. ಓಕೆ. ಈ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಈ ಥರ ಪಾಲಿಸಿಗಳ ಸಾಮಾನ್ಯವಾಗಿ ಎಷ್ಟಿರುತ್ತೆ? 100% 100% ಕೂಡ ಕ್ಲೈಮ್ ಬರ್ತೈತೆ. ಕ್ಲೈಮ್ ರಿಜೆಕ್ಟ್ ಆಗುವಂಥದ್ದು ಇಲ್ಲ. ಯಾವುದೇ ಕೇಸ್ಗಳು ಐತೆ ಕ್ಲೈಮ್ ರಿಜೆಕ್ಟ್ ಆಗೋಲ್ಲ. ಯಾಕಂದರೆ ಮುಖ್ಯವಾಗಿ ಏನಂತ ಹೇಳಿದ್ರೆ, ನಾವು ಕೊಟ್ಟ ದುಡ್ಡೇ ಇದರಲ್ಲಿ ನಮಗೆ ಅಂತ ಹೇಳಿದ್ರೆ ಮನೆಯವರಿಗೆ ವಾಪಸ್ಸು ಬರ್ತಾ ಇರುತ್ತೆ. ಕ್ಲೈಮ್ ರಿಜೆಕ್ಟ್ ಆಗುವಂಥ ಕೇಸ್ಗಳು ಇಲ್ಲೇ ಇಲ್ಲ. ಎಲ್ಲೋ ಯಾವುದಾದ್ರು ವ್ಯಕ್ತಿಗಳು ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರೆ, ಯಾವುದಾದ್ರು ವ್ಯಕ್ತಿಗಳು ಸುಳ್ಳು ಹೇಳಿ ಅದನ್ನು ಮನೆಯವರು ಪಡ್ಕೊಳ್ಳೋ ಪ್ರಯತ್ನ ಮಾಡಿದರೆ ಅಂಥದ್ದು ವಿಷಯದಲ್ಲಿ ಗೊತ್ತಾದರೆ ಮಾತ್ರ ಅಂಥ ಕ್ಲೈಮ್ಗಳು ಸಿಗಲ್ಲ. ಇಲ್ಲ ಅಂತಂದರೆ 100% ಕೂಡ ಕ್ಲೈಮ್ ಸಿಗುತ್ತೆ. ಸಾಮಾನ್ಯ ಎಲ್ಲ ಸಂದರ್ಭಗಳಲ್ಲೂ ಕೂಡ ಅದು ಸಿಗುತ್ತೆ. ಹಾಗೆ ಹೌದು. ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ವೈಯಕ್ತಿಕ ಅಪಘಾತ ವಿಮೆಯನ್ನು ಬ್ಯಾಂಕ್ಗಳಲ್ಲಿ ಯಾವ ರೀತಿ ಗ್ರಾಹಕರಿಗೆ ಒದಗಿಸ್ತಾರೆ ಮತ್ತು ಅದರ ಪ್ರಯೋಜನವನ್ನು ಹೇಗೆ ಪಡಿಬೋದು, ಅದರ ಪ್ರೀಮಿಯಂ ಎಷ್ಟಿದೆ ಇರುತ್ತೆ, ಸೊ ಇತ್ಯಾದಿ ಎಲ್ಲ ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು. ಧನ್ಯವಾದ. ಸಾಮಾನ್ಯವಾಗಿ ವಾಹನಕ ವಿಮೆ ನಾವು ಅದು ಕಡ್ಡಾಯ ಇದೆ ಅಂತ ಹೇಳುವ ಕಾರಣಕ್ಕೆ ಮಾಡ್ತಾ ಇರ್ತೇವೆ. ಆ ರೀತಿ ಅಪಘಾತ ವಿಮೆ ಇದು ಕಡ್ಡಾಯ ಇರೋದಿಲ್ಲ. ಹಾಗಾಗಿ ಜನಗಳು ಇದನ್ನು ಮಾಡಲಿಕ್ಕೆ ಅಷ್ಟು ಹೋಗೋದಿಲ್ಲ. ಆದರೆ ಇದರ ಉಪಯುಕ್ತತೆಯನ್ನು ಗಮನಿಸಿ ಜನ ಈ ರೀತಿಯ ಯೋಜನೆಯನ್ನು ಪಡ್ಕೊಳ್ಳೋದು ಸ್ವಯಂ ಪ್ರೇರಿತವಾಗಿ ಮಾಡುವಂಥದ್ದು ಉತ್ತಮ ಅಂತ ಹೇಳ್ತೀನಿ. ನಮಸ್ಕಾರ ವೀಕ್ಷಕರೇ. ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.